ರಾಜ್ಯದಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಕೌತುಕ ಪಡಿತಾ ಇದೆ. ಅಧಿಕಾರಕ್ಕಾಗಿ ಡಿಸಿಎಂ ಡಿಕೆಶಿ ಸೈಲೆಂಟ್ ಆಗಿ ಗೇಮ್ ಶುರು ಮಾಡಿದ್ರಾ ಅನ್ನೋ ಚರ್ಚೆ ಜೋರಾಗಿದೆ. ಸಾಹುಕಾರ್ ಜೊತೆ ಬಂಡೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ಯಾಕೆ? ಏನಾದರೂ ಬಿಗ್ ಆಫರ್ ಏನಾದರೂ ಕೊಟ್ರಾ? ಸಿದ್ದರಾಮಯ್ಯ ಆಪ್ತರ ಜೊತೆ ಡಿಕೆಶಿ ಮಾತಾಡಿದ್ದೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿ ಸಾಹುಕಾರ್ ಜೊತೆ ಬಂಡೆ ಸೀಕ್ರೆಟ್ ಮೀಟಿಂಗ್. ಎಂಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಜೊತೆಗೂ ಬಿಸಿ ಬಿಸಿ ಚರ್ಚೆ. ಪಟ್ಟಕ್ಕಾಗಿ ಅಸಲಿ ಆಟ ಶುರು ಮಾಡಿದ್ರ ಡಿಕೆ ಶಿವಕುಮಾರ್. ರಾಜ್ಯ ರಾಜಕೀಯದಲ್ಲಿನ ಕುರ್ಚಿ ಕದನ ದಿನಕ್ಕೊಂದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಅಧಿಕಾರಕ್ಕಾಗಿ ಹಠಕ್ಕೆ ಬಿದ್ದಿರೋ ಡಿಕೆಶಿ ಸೈಲೆಂಟ್ ಆಗಿಯೇ ಅಸಲಿ ಆಟ ಶುರು ಮಾಡಿದ್ರಾ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಒಗ್ಗಟ್ಟಿನ ಜಪ ಮಾಡಿದ್ರು, ಒಳಗೊಳಗೆ ತಂತ್ರ ರೂಪಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನ ಡಿಕೆಶಿ ಭೇಟಿ ಮಾಡಿದ್ದು ಸಂಚಲನ ಸೃಷ್ಟಿಸಿದೆ. ಜಾರಕಿಹೊಳಿಯವರ ಜೊತೆಗೆ ಚರ್ಚೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಲ್ಲದೆ ನನಗೆ ಸಿಎಂ ಆಗಲು ಸಹಕಾರ ನೀಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಸಿಗಬೇಕಾದ ಸ್ಥಾನಮಾನಗಳನ್ನ ಒದಗಿಸಿಕೊಡ್ತೇನೆ ಎನ್ನುವ ಬೇಡಿಕೆಯನ್ನ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಡಿಸಿಎಂ ಡಿಕೆಶಿ ಜೊತೆಗಿನ ಮಾತುಕತೆಯ ಬಗ್ಗೆ ಇಬ್ಬರು ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಸಹಜವಾಗಿ ನಾವೆಲ್ಲರೂ ಭೇಟಿಯಾಗಿದ್ದೇವೆಂದು ಹೇಳಿದ್ದಾರೆ. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ದು ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ನನಗೆ ಬೇಕೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡೋಂಥ ಒಂದು ಸಂಪ್ರದಾಯ ವಾಡಿಕೆ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ಎಲ್ಲಿಲ್ಲ ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದು. ಕೆಡಿಬಿ ಬಿಲ್ಡಿಂಗ್ ಇದು ಕೆಡಿಬಿ ಬಿಲ್ಡಿಂಗ್ ನಲ್ಲಿ ಇವತ್ತು ಸರ್ ನಾವು ಇಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡಿದೀವಿ. ರಾಜಕಾರಣ ಮಾತಾಡ್ಬೇಕಾದ್ರೆ ನಾವು ಕೆಪಿಸಿ ಆಫೀಸಿಯಲ್ಲಿ ಮಾತಾಡ್ತೀವಿ, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಮಾತಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಮಾತಾಡ್ತೀವಿ, ಅಥವಾ ನಮ್ಮ ಮನೆಯಲ್ಲೇ ಅವ್ರು ಮಾತಾಡ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿದೆ ಇವತ್ತು ಯಾಕೆ ಡಿ ಕೆ ಶಿವಕುಮಾರ್ ಇಲ್ಲಿ ಬಂದಿದ್ದಾರೆ ಗೊತ್ತಿದೆ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಅವರು ಬಂದಿದ್ರು ಗೊತ್ತಿದೆ. ಸಿದ್ದರಾಮಯ್ಯ ಅವರು ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು, ಅವರು 1 ಗಂಟೆ ಕೂಡುತ್ತಿದ್ರು. ಅವರು ಇಲ್ಲ ನಮ್ಗೆ ನೋಡ್ರಿ, ಒಂದು ಹೇಳ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಒಬ್ಬ ಸಿಂಗಲ್ ಲೀಡರ್, ಮಿನಿಸ್ಟ್ರು. ಅವ್ರ ಜೊತೆ ಚರ್ಚೆ ಮಾಡೋದ್ರೆ ಬೇರೆ ಜೊತೆ ಚರ್ಚೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂಬಿ ಪಾಟೀಲ್ ಇರ್ಬೋದು, ಬೇರೆ ಯಾರು ಲೀಡರ್ಸ್ ಇರ್ಬೋದು. ಈಸ್ ಅವರ್ PCC ಪ್ರೆಸಿಡೆಂಟ್ ಆಲ್ಸೋ, ಡೆಪ್ಯೂಟಿ CM ಅಂಡ್ PCC ಪ್ರೆಸಿಡೆಂಟ್. ಚೀಫ್ ಮಿನಿಸ್ಟರ್ ಜೊತೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗೊತ್ತೆ, KPCC ಗೊತ್ತೆ, ಡೆಲ್ಲಿ ಹೈಕಮಾಂಡ್ ಜೊತೆ ಮಾತಾಡಿದ್ರೆ ಮತ್ತೆ ಯಾರ ಜೊತೆ ಮಾತಾಡೋದು ನಾವು? ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಡಿಸಿಎಂ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಭೇಟಿ ನೀಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದ ವಾರವಷ್ಟೇ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಮತ್ತು ಸಿಎಂ ನಡುವೆ ನಿರಂತರ ಸಂಪರ್ಕ ಸಾಧಿಸುತ್ತಾ ಹೈಕಮಾಂಡ್ ನೀಡಿದ ಸಂದೇಶವನ್ನ ತಲುಪಿಸುತ್ತಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಜೊತೆಗೆ ಅರ್ಧ ಗಂಟೆಗಳ ಕಾಲ ನಡೆದ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆಯಾಗಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಯ ದಾಳಗಳನ್ನ ಉರುಳಿಸುವುದಕ್ಕೆ ಸಿದ್ಧರಾಗಿದ್ದಾರೆಯೇ ಅನ್ನೋ ಪ್ರಶ್ನೆ ಮೂಡ್ತಿದೆ. ನಾನು ಸತೀಶ್ ಯಾರು ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು ಎಂಬಿ ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನ್ ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವ್ ಹೆಂಗ್ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಹೆಂಗ್ ಕಾಂಪೀಟ್ ಮಾಡಬೇಕು, ಅದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಕಂಪ್ಲೀಟ್ ಖಂಡಿತ. ನಾನು ಸತೀಶ್ ಸೇರಿದ್ದೀಗ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರಗಳು, ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ಕೊಲೀಗ್ಸ್. ಏನ್ ನಮ್ಮ ವೈರಿಗಳ ತರ ಲೆಕ್ಕ ಆಗ್ತಾ ಇದಿರಲ್ಲ ನೀವು? ಏನ್ ಕೂದಲ ಏನಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ.
ಒಟ್ಟಾರೆ ರಾಜ್ಯದಲ್ಲಿ ಕುರ್ಚಿ ಕದನ ತಣ್ಣಗಾಗ್ತಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಣ ಪಾಲಿಟಿಕ್ಸ್ ಬ್ಲಾಸ್ಟ್ ಆಗುವ ಸಾಧ್ಯತೆ ಇದೆ. ಪಟ್ಟಕ್ಕೇರಲು ಸಜ್ಜಾಗಿರೋ ಡಿಕೆ ಶಿವಕುಮಾರ್ಗೆ ಯಾರೆಲ್ಲ ಬೆಂಬಲ ನೀಡ್ತಾರೆ, ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.